ಯೇಸುಸ್ವಾಮಿಯವರು ಅರಸನಂತೆ ಕತ್ತೆ ಮೇಲೆ ಯೆರೂಸಲೇಮಿಗೆ ಬಂದು ದೇವಾಲಯವನ್ನ ಪರೀಕ್ಷಿಸಿ ಅವರು ಬೇತಾನ್ಯಕ್ಕೆ ಹೋಗ್ತಾರೆ. ಮರುದಿವಸ ಬೆಳಿಗ್ಗೆ ಯೇಸುಸ್ವಾಮಿಯವರು ತನ್ನ ಶಿಷ್ಯರೊಂದಿಗೆ ಬೇತಾನ್ಯದಿಂದ ಯೆರೂಸಲೇಮಿಗೆ ಪ್ರಯಾಣ ಮಾಡಿಕೊಂಡು ಬರ್ತಾ ಇರ್ತಾರೆ. ಪ್ರಯಾಣದಲ್ಲಿ ಅವರಿಗೆ ಹಸಿವಾಗುತ್ತೆ. ಆಗ ಅವರ ಕಣ್ಣಿಗೊಂದು ಅಂಜೂರದ ಮರ ಕಾಣಿಸುತ್ತೆ. ಯೇಸುಸ್ವಾಮಿಯವರು ಅದರಲ್ಲಿ ತಿನ್ನಲಿಕ್ಕೆ ತನಗೆ ಅಂಜೂರದ ಹಣ್ಣುಗಳು ಸಿಗ್ತಾವಂತ ನಿರೀಕ್ಷಿಸಿ ಆ ಅಂಜೂರದ ಮರದ ಹತ್ತಿರಕ್ಕೆ ಹೋಗಿ ಹಣ್ಣನ್ನು ಹುಡುಕ್ತಾರೆ. ಆದರೆ ಅದರಲ್ಲಿ ಬರೀ ಎಲೆಗಳು ಮಾತ್ರ ಇರ್ತವೆ, ಹಣ್ಣುಗಳು ಸಿಕ್ಕಲ್ಲ. ಆಗ ಯೇಸುಸ್ವಾಮಿಯವರು ಆ ಅಂಜೂರದ ಮರಕ್ಕೆ ಇನ್ನು ಮೇಲೆ ನಿನ್ನಲ್ಲಿ ಎಂದೆಂದಿಗೂ ಫಲವು ಆಗದೆ ಹೋಗಲಿ ಅಂತ ಅಪ್ಪಣೆ ಕೊಡ್ತಾರೆ. ಯೇಸುಸ್ವಾಮಿಯವರು ಅಪ್ಪಣೆ ಕೊಟ್ಟ ಪ್ರಕಾರವೇ ಆ ಮರ ಆ ಕ್ಷಣವೇ ಒಣಗಿ ಹೋಗುತ್ತೆ. ಯೇಸುಸ್ವಾಮಿಯವರು ಒಣಗಿ ಹೋದ ಆ ಮರವನ್ನ ಉದಾಹರಣೆಯಾಗಿ ಇಟ್ಕೊಂಡು, ಅಂದ್ರೆ ಯೇಸುಸ್ವಾಮಿಯವರು ಮಾಡಿದಂತ ಆ ಸೂಚಕ ಕಾರ್ಯವನ್ನ ಉದಾಹರಣೆಯಾಗಿ ಇಟ್ಟುಕೊಂಡು ತನ್ನ ಜೊತೆಗಿದ್ದ ಶಿಷ್ಯರಿಗೆ ನಂಬಿಕೆಯ ಕುರಿತಾಗಿ ಉಪದೇಶ ಮಾಡ್ತಾರೆ. ನಾವು ಸಹ ಸಭೆಗಳಲ್ಲಿ ಈ ಸೂಚಕ ಕಾರ್ಯವನ್ನ ಉದಾಹರಣೆಗೆ ಇಟ್ಟುಕೊಂಡು ನಂಬಿಕೆಯ ಕುರಿತಾಗಿ ಸಂದೇಶವನ್ನ ಮಾಡೋದನ್ನ ಮತ್ತು ಹೇಳೋದನ್ನ ಕೇಳಿದ್ದೀವಿ. ಈಗಲೂ ಸಹ ಸಭೆಗಳಲ್ಲಿ ಈ ಸೂಚಕ ಕಾರ್ಯವನ್ನು ಇಟ್ಟುಕೊಂಡು ನಂಬಿಕೆಯ ಕುರಿತಾಗಿ ಉಪದೇಶವನ್ನ ಮಾಡ್ತಾ ಇದ್ದಾರೆ. ಆದರೆ ಇದೇ ಘಟನೆಯಲ್ಲಿ, ಅಂದ್ರೆ ಯೇಸುಸ್ವಾಮಿಯವರು ಶಪಿಸಿದಾಗ ಒಣಗಿ ಹೋದ ಅಂಜೂರದ ಮರ ಇತ್ತಲ್ಲ, ಈ ಘಟನೆಯಿಂದ ಇವೇ ವಾಕ್ಯಗಳಿಂದ ನಾವು ಇನ್ನೊಂದು ಹೊಸ ಉಪದೇಶವನ್ನ ಕಾಣ್ತೀವಿ. ಒಂದು ಹಿಡನ್ ಮೆಸೇಜು ಇದರಲ್ಲಿ ಅಡಗಿದೆ. ಆ ಹಿಡನ್ ಮೆಸೇಜು, ಆ ಹೊಸ ಸಂದೇಶ ಯಾವುದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕಲಿಯೋಣ. ಮೊದಲು ಕೆಲವು ವಾಕ್ಯಗಳನ್ನು ಓದೋಣ, ನಂತರ ಆ ಹಿಡನ್ ಮೆಸೇಜನ್ನ ಯಾವ ರೀತಿಯಾಗಿ ಕಂಡು ಹಿಡಿಯೋದು ಮತ್ತು ಆ ಘಟನೆಯಿಂದ ನಾವೇನು ಕಲಿತೀವಂತ ನೋಡೋಣ. ಈಗ ವಾಕ್ಯ ಓದೋಣ. ಮತ್ತಾಯನ ಸುವಾರ್ತೆ 21ನೇ ಅಧ್ಯಾಯ 18 ಮತ್ತು 19ನೇ ವಚನ. ಬೆಳಿಗ್ಗೆ ಆತನು ಪಟ್ಟಣಕ್ಕೆ ತಿರುಗಿ ಹೋಗುತ್ತಿರುವಾಗ ಹಸಿದನು. ದಾರಿಯಲ್ಲಿ ಒಂದು ಅಂಜೂರದ ಮರವನ್ನು ಕಂಡು ಅದರ ಹತ್ತಿರಕ್ಕೆ ಹೋಗಿ ಅದರಲ್ಲಿ ಬರೀ ಎಲೆಗಳನ್ನೇ ಹೊರತು ಮತ್ತೇನೂ ಕಾಣದೆ ಅದಕ್ಕೆ, ಇನ್ನು ಮೇಲೆ ನಿನ್ನಲ್ಲಿ ಫಲವು ಎಂದೆಂದಿಗೂ ಆಗದೆ ಹೋಗಲಿ ಎಂದು ಹೇಳಿದರು. ಆ ಕ್ಷಣವೇ ಆ ಅಂಜೂರದ ಮರವು ಒಣಗಿ ಹೋಯಿತು. ಮಾರ್ಕನು ಬರೆದ ಸುವಾರ್ತೆ 11ನೇ ಅಧ್ಯಾಯ ಅದರ 12-13ನೇ ವಚನ. ಮರುದಿನ ಅವರು ಬೇತಾನ್ಯವನ್ನು ಬಿಟ್ಟು ಬರುತ್ತಿರುವಾಗ ಆತನು ಹಸಿದನು. ಇದನ್ನ ಮಾರ್ಕ್ ಮಾಡ್ಕೊಳ್ಳಿ. ಆತನು ಹಸಿದನು ಮತ್ತು ಎಲೆ ಬಿಟ್ಟಿದ್ದ ಒಂದು ಅಂಜೂರದ ಮರವನ್ನು ದೂರದಲ್ಲಿ ಕಂಡು ಅದರಲ್ಲಿ ತನಗೇನಾದರೂ ಹಣ್ಣು ಸಿಕ್ಕೀತೆಂದು ಅಲ್ಲಿಗೆ ಹೋದನು. ಅದರ ಹತ್ತಿರಕ್ಕೆ ಬಂದಾಗ ಅದರಲ್ಲಿ ಬರೀ ಎಲೆಗಳನ್ನೇ ಹೊರತು ಮತ್ತೇನು ಕಾಣಲಿಲ್ಲ. ಅದು ಅಂಜೂರದ ಹಣ್ಣಿನ ಕಾಲವಲ್ಲ. ಓಕೆ, ಈಗ ನಾವು ಇದರಲ್ಲಿ ಒಂದು ಹೊಸ ಸಂದೇಶವನ್ನ ಯಾವ ರೀತಿಯಾಗಿ ಕಂಡು ಹಿಡಿಯೋದು ಅಂತ ನೋಡೋಣ. ವಾಕ್ಯವನ್ನ ಗಮನಿಸ್ರಿ. ಇಲ್ಲಿ ಹಸಿದನು ಇದನ್ನ ಮಾರ್ಕ್ ಮಾಡ್ಕೊಳ್ಳಿ. ಮತ್ತೆ ಮಾರ್ಕನ ಸುವಾರ್ತೆಯಲ್ಲೂ ಕೂಡ ಆತನು ಹಸಿದನು ಅನ್ನುವಂತ ಪದ ಇದೆ. ಹಸಿವು ಯಾರಿಗೆ ಆಗುತ್ತೆ? ಮನುಷ್ಯರಿಗೆ ಆಗುತ್ತೆ, ದೇವರಿಗೆ ಹಸಿವಾಗಲ್ಲ. ಹಾಗಾದ್ರೆ ಯೇಸುಸ್ವಾಮಿ ಇಲ್ಲಿ ಮನುಷ್ಯ ಕುಮಾರನಾಗಿ ಕಾಣಿಸಿಕೊಳ್ತಾನೆ ಅಂತ ಅರ್ಥ. ನಂತರ ಯೇಸುಸ್ವಾಮಿ ಆ ಅಂಜೂರದ ಮರದ ಹತ್ತಿರಕ್ಕೆ ಹೋಗಿ ಹಣ್ಣನ್ನ ಹುಡುಕ್ತಾನೆ, ಹಣ್ಣು ಸಿಕ್ಕಲ್ಲ. ಆಗ ಯೇಸುಸ್ವಾಮಿ ಏನನ್ನ ಅಪ್ಪಣೆ ಕೊಡ್ತಾನೋ ಆ ಮರಕ್ಕೆ, ಅದೇ ಪ್ರಕಾರವಾಗಿ ಆ ಮರ ಒಣಗಿ ಹೋಗುತ್ತೆ. ಇದರ ಅರ್ಥ ಏನು? ಇಲ್ಲಿ ಯೇಸುಸ್ವಾಮಿ ದೇವರು ಅಂತ ಅರ್ಥ. ಆತ ಹೇಳಿದ ಹಾಗೆ ಆ ಮರ ಒಣಗಿ ಹೋಯ್ತು. ಅಂದ್ರೆ ಪಾಯಿಂಟ್ ನಂಬರ್ 1, ಯೇಸುಸ್ವಾಮಿ 100% ಮನುಷ್ಯ ಕುಮಾರ. ಯೇಸುಸ್ವಾಮಿ 100% ದೇವರು ಆಗಿದ್ದಾನೆ. ಈಗ ಪಾಯಿಂಟ್ ನಂಬರ್ 2, ಯೇಸುಸ್ವಾಮಿ ದೇವರಲ್ವಾ? ಹಾಗಾದ್ರೆ ಆ ಅಂಜೂರದ ಮರದಲ್ಲಿ ಬರೀ ಎಲೆಗಳು ಮಾತ್ರ ಇದಾವೆ, ಅದರಲ್ಲಿ
ಹಣ್ಣುಗಳು ಇಲ್ಲ ಅಂತ ಯೇಸು ಸ್ವಾಮಿಯವರಿಗೆ ಗೊತ್ತಿರುತ್ತಲ್ವಾ? ಗೊತ್ತಿದ್ರೂ ಸಹ ಯೇಸು ಸ್ವಾಮಿಯವರು ಹಣ್ಣುಗಳನ್ನ ನಿರೀಕ್ಷಿಸಿ ಮರದ ಹತ್ತಿರಕ್ಕೆ ಹೋಗಿ ಆ ಮರದಲ್ಲಿ ಹಣ್ಣುಗಳನ್ನು ಹುಡುಕ್ತಾರೆ. ಯಾಕೆ? ಯೇಸು ಸ್ವಾಮಿಯವರು ದೇವರು, ಅದಲ್ಲದೆ ಅದು ಅಂಜೂರದ ಹಣ್ಣಿನ ಕಾಲವಲ್ಲ, ಅದು ಸಹ ಯೇಸು ಸ್ವಾಮಿಯವರಿಗೆ ಗೊತ್ತು. ಅದು ಕೇವಲ ಹಚ್ಚ ಹಸಿರಾಗಿದೆ, ಅದರಲ್ಲಿ ಹಣ್ಣುಗಳಿಲ್ಲ ಅಂತ ಗೊತ್ತಿದ್ರು ಸ್ವಾಮಿಯವರು ಅಂಜೂರದ ಮರದ ಹತ್ತಿರಕ್ಕೆ ಹೋಗಿ ಹಣ್ಣನ್ನ ಪರೀಕ್ಷಿಸಿ ಹಣ್ಣುಗಳು ಸಿಗದೇ ಇದ್ದಾಗ ಯೇಸು ಸ್ವಾಮಿಯವರು ಆ ಮರಕ್ಕೆ ಶಾಪ ಕೊಡ್ತಾರೆ. ಯಾಕೆ? ಪಾಯಿಂಟ್ ನಂಬರ್ 1, ಬರೀ ಎಲೆಗಳಿಂದ ತುಂಬಿಕೊಂಡು ಹಚ್ಚ ಹಸಿರಾಗಿದ್ದ ಆ ಅಂಜೂರದ ಮರ ಯಾರಿಗೆ ಹೋಲಿಕೆ ಆಗಿದೆ? ಪಾಯಿಂಟ್ ನಂಬರ್ 2, ಯೇಸು ಸ್ವಾಮಿಯವರು ಶಪಿಸಿದಾಗ ಒಣಗಿ ಹೋದ ಆ ಅಂಜೂರದ ಮರ ಯಾರಿಗೆ ಹೋಲಿಕೆ ಆಗಿದೆ? ಪಾಯಿಂಟ್ ನಂಬರ್ 3, ಒಣಗಿ ಹೋದ ಆ ಅಂಜೂರದ ಮರ ಏನನ್ನ ಸೂಚಿಸುತ್ತದೆ? ಈ ವಿಷಯಗಳನ್ನ ಇವತ್ತು ನಾವು ತಿಳ್ಕೊಳ್ಳೋಣ. ಈಗ ಬನ್ನಿ, ಮತ್ತಾಯನ ಸುವಾರ್ತೆ 23ನೇ ಅಧ್ಯಾಯ ಅದರ 27 ಮತ್ತು 28ನೇ ವಚನ ಓದಿಕೊಳ್ಳೋಣ. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಫರಿಸಾಯರೇ, ನೀವು ಸುಣ್ಣ ಹಚ್ಚಿದ ಸಮಾಧಿಗಳಿಗೆ ಹೋಲಿಕೆಯಾಗಿದ್ದೀರಿ. ಇವು ಹೊರಗೆ ಚಂದವಾಗಿ ಕಾಣುತ್ತವೆ, ಒಳಗೆ ನೋಡಿದರೆ ಸತ್ತವರ ಎಲುಬುಗಳಿಂದಲೂ ಎಲ್ಲ ವಲಸಿನಿಂದಲೂ ತುಂಬಿರುತ್ತವೆ. ಹಾಗೆಯೇ ನೀವು ಸಹ ಹೊರಗೆ ಜನರಿಗೆ ಸತ್ಪುರುಷರಂತೆ ಕಾಣಿಸಿಕೊಳ್ಳುತ್ತೀರಿ ಸರಿ, ಆದರೆ ಒಳಗೆ ಕಪಟದಿಂದಲೂ ಅನ್ಯಾಯದಿಂದಲೂ ತುಂಬಿದವರಾಗಿದ್ದೀರಿ. ಇಲ್ಲಿ ಯೇಸು ಸ್ವಾಮಿಯವರು ಫರಿಸಾಯರನ್ನ 2 ವಿಷಯಕ್ಕೆ ಹೋಲಿಸಿದ್ದಾರೆ. ಮೊದಲನೇದು ಸುಣ್ಣ ಹಚ್ಚಿದ ಸಮಾಧಿಗಳಿಗೆ, ಎರಡನೇದು ಸತ್ಪುರುಷರಿಗೆ. ಈಗ ಮೊದಲನೇದು ನೋಡೋಣ. ಯೇಸು ಸ್ವಾಮಿಯವರು ಶಾಸ್ತ್ರಿಗಳನ್ನ, ಫರಿಸಾಯರನ್ನ ನೀವು ಸುಣ್ಣ ಹಚ್ಚಿದ ಸಮಾಧಿಗಳಿಗೆ ಹೋಲಿಕೆಯಾಗಿದ್ದೀರಿ ಅಂತ ಹೇಳ್ತಾರೆ. ಬಣ್ಣ ಹಚ್ಚಿದ ಅಲಂಕರಿಸಿದ ಸಮಾಧಿಗಳು ಯಾವ ರೀತಿಯಾಗಿ ಕಾಣ್ತವೆ? ಅಂದವಾಗಿ ಚಂದವಾಗಿ ಕಂಗೊಳಿಸ್ತವೆ. ಆದರೆ ಸಮಾಧಿಗಳಲ್ಲಿ ಸತ್ತವರ ಎಲುಬುಗಳು ಮಾತ್ರ ಇರ್ತವೆ, ವಲಸಿನಿಂದ ತುಂಬಿರುತ್ತವೆ, ಅಲ್ಲಿ ಜೀವ ಇರಲ್ಲ. ಅದೇ ರೀತಿಯಾಗಿ ಈ ಶಾಸ್ತ್ರಿಗಳಲ್ಲಿ, ಫರಿಸಾಯರಲ್ಲಿ ಜೀವ ಇರಲಿಲ್ಲ. ಜೀವ ಅಂದ್ರೆ ಮಾಮೂಲಾಗಿ ನಮಗೆಲ್ಲ ಇದೆಯಲ್ಲ, ಆ ರೀತಿಯಾದಂಥ ಜೀವದ ಬಗ್ಗೆ ಎಲ್ಲ ಮಾತಾಡೋದು. ನಿತ್ಯ ಜೀವ ಇರಲಿಲ್ಲ ಅಂತ ಅರ್ಥ. ಆ ಅಂಜೂರದ ಮರಕ್ಕೆ ಜೀವ ಇತ್ತು, ಅದಕ್ಕೆ ಅದು ಬರೀ ಎಲೆಗಳಿಂದ ತುಂಬಿತ್ತು, ಹಚ್ಚ ಹಸಿರಾಗಿತ್ತು, ಅದಕ್ಕೆ ಕಂಗೊಳಿಸ್ತಾ ಇತ್ತು, ಹೊರಗಡೆ ಅಂದವಾಗಿ ಚಂದವಾಗಿ ಕಾಣಿಸ್ತಾ ಇತ್ತು, ಅದಕ್ಕೆ ಜೀವ ಇದೆ. ಆದರೆ ಅದರಲ್ಲಿ ಫಲಗಳಿಲ್ಲ. ಇಲ್ಲಿ ಫರಿಸಾಯರಲ್ಲಿ ಜೀವ ಇದೆ, ಅವರಲ್ಲಿ ನಿತ್ಯ ಜೀವ ಇಲ್ಲ. ಅವರು ಸಹ ಹೊರಗಡೆ ಜನರಿಗೆ ಕಂಗೊಳಿಸ್ತಾ ಇದ್ದಾರೆ, ಅವರು ಅಂದವಾಗಿ ಚಂದವಾಗಿ ಕಾಣಿಸ್ತಾರೆ. ನೋಡುವವರ ಕಣ್ಣಿಗೆ ಅವರು ಗುರುಗಳಂತೆ, ಬೋಧಕರಂತೆ ಕಾಣಿಸ್ತಾರೆ. ಅವರು ಬೋಧಕರಾಗಿ ಜನರಿಗೆ ಬೋಧನೆ ಮಾಡ್ತಾರೆ. ಆದರೆ ಅವರ ಒಳಗಡೆ ನಿತ್ಯ ಜೀವ ಇಲ್ಲ. ಅವರು ಒಳಗಡೆ ಸತ್ತವರಾಗಿದ್ದಾರೆ. ಅಲ್ಲಿ ಅಂಜೂರದ ಮರದಲ್ಲಿ ಹಣ್ಣುಗಳಿರಲಿಲ್ಲ, ಅದು ಕಂಗೊಳಿಸ್ತಾ ಇತ್ತು. ಇಲ್ಲಿ ನಿತ್ಯ ಜೀವ ಇಲ್ಲ, ಆದರೂ ಇವರು ಹೊರಗಡೆ ಕಂಗೊಳಿಸ್ತಾ ಇದ್ದಾರೆ. ಎರಡನೇದು, ಯೇಸು ಸ್ವಾಮಿಯವರು ಶಾಸ್ತ್ರಿಗಳನ್ನ, ಫರಿಸಾಯರನ್ನ ಸತ್ಪುರುಷರಿಗೆ ಹೋಲಿಕೆ ಮಾಡಿದ್ದಾರೆ. ಸತ್ಪುರುಷರಲ್ಲಿ ಸತ್ಯ ಇಲ್ಲ. ಅವರು ಹೊರಗಡೆ ಸತ್ಪುರುಷರಂತೆ ಕಾಣಿಸ್ಕೊಳ್ತಾ ಇದ್ದಾರೆ ಜನರ ಕಣ್ಣಿಗೆ, ಆದರೆ ಒಳಗಡೆ ಸತ್ಯ ಇಲ್ಲ. ಅಲ್ಲಿ ಅಂಜೂರದ ಮರದಲ್ಲಿ ಹಣ್ಣುಗಳಿಲ್ಲ, ಫಲಗಳಿಲ್ಲ, ಇಲ್ಲಿ ಸತ್ಯ ಇಲ್ಲ. ಇವರಲ್ಲಿ ಒಳಗಡೆ ಕಪಟ, ಅನ್ಯಾಯ ಇದೆ. ಅಲ್ಲಿ ಅದು ಸಹ ಒಳಗಡೆ ಕಪಟವನ್ನ, ಅನ್ಯಾಯವನ್ನ ತೋರಿಸಿತು. ಯೇಸು ಸ್ವಾಮಿಯವರು ಅಂಜೂರದ ಮರದ ಸಮೀಪಕ್ಕೆ ಹೋಗ್ತಾರೆ, ಹಣ್ಣುಗಳನ್ನ ನಿರೀಕ್ಷಿಸಿ ಹೋಗ್ತಾರೆ, ಹೋಗಿ ಪರೀಕ್ಷೆ ಮಾಡ್ತಾರೆ, ಹುಡುಕ್ತಾರೆ. ಅದೇ ರೀತಿಯಾಗಿ ಯೇಸು ಸ್ವಾಮಿಯವರು, ಅವರು ದೇವರಾಗಿದ್ದಂಥ ಯೇಸು ಕ್ರಿಸ್ತರು ಯೇಸು ಎಂಬ ಹೆಸರಿನಲ್ಲಿ ಮನುಷ್ಯ ಕುಮಾರನಾಗಿ ಭೂಮಿಗೆ ಬಂದಾಗ ಫರಿಸಾಯರನ್ನ ಸಮೀಪದಲ್ಲಿದ್ದು ಅವರನ್ನ ಗದರಿಸಿದ, ಎಚ್ಚರಿಸಿದ, ಬೋಧಿಸಿದ.
ಆದರೂ ಅವರು ತಮ್ಮನ್ನು ಬದಲಾಯಿಸಿಕೊಳ್ಳಿಲ್ಲ. ಅವರು ಆತ್ಮಿಕ ಫಲಗಳನ್ನು ಕೊಡಲಿಲ್ಲ. ಯೇಸು ಸ್ವಾಮಿಯವರು ಹತ್ತಿರದಲ್ಲಿದ್ದುಕೊಂಡು ಅವರಲ್ಲಿ ಫಲಗಳನ್ನು ನಿರೀಕ್ಷೆ ಮಾಡಿದರು. ಆದರೂ ಅವರಲ್ಲಿ ನಂಬಿಕೆಯನ್ನ ಸ್ವಾಮಿ ಕಾಣಲಿಲ್ಲ, ನ್ಯಾಯವನ್ನ ಕಾಣಲಿಲ್ಲ, ನಂಬಿಕೆಯನ್ನ ಕಾಣಲಿಲ್ಲ, ದೀನತೆಯನ್ನ ಕಾಣಲಿಲ್ಲ, ದಯೆ, ಯಥಾರ್ಥ, ಉಪಕಾರ, ಈ ತರದ ಗುಣಗಳು ಯಾವುವು ಅವರಲ್ಲಿ ಸ್ವಾಮಿ ಕಾಣಲಿಲ್ಲ. ಅವರಲ್ಲಿ ದೇವರಾತ್ಮನ ಫಲಗಳನ್ನ ಯೇಸು ಸ್ವಾಮಿಯವರು ನಿರೀಕ್ಷೆ ಮಾಡಿದರು. ಆದರೂ ಅವರಲ್ಲಿ ದೇವರಾತ್ಮನ ಫಲಗಳು ಇರಲಿಲ್ಲ. ಅವರು ದೇವರಾತ್ಮನ ಫಲಗಳನ್ನ ಕೊಡಲಿಲ್ಲ. ಆ ಮರದಲ್ಲಿ ಹಣ್ಣಿನ ಬಂಜೆತನ ಇತ್ತು. ಇಲ್ಲಿ ಶಾಸ್ತ್ರಗಳಲ್ಲಿ, ಫರಿಸಾಯರಲ್ಲಿ ಆತ್ಮಿಕ ಬಂಜೆತನ ಇತ್ತು. ಅದೇ ರೀತಿಯಾಗಿ ಈಗಿನ ಕಾಲದಲ್ಲೂ ಸಹ ಆ ಕಾಲದ ಶಾಸ್ತ್ರಿಗಳು, ಫರಿಸಾಯರಿದ್ರಲ್ಲ, ಆ ತರದ ಜನಾಂಗ, ಆ ತರದ ಕ್ರೈಸ್ತರು ಈಗೂ ಇದ್ದಾರೆ. ಬರೀ ಎಲೆಗಳಿಂದ ತುಂಬಿಕೊಂಡಿದ್ದಂತ ಆ ಅಂಜೂರದ ಮರದ ಹಾಗೆ ಈ ಕಾಲದಲ್ಲೂ ಕೂಡ ಕ್ರೈಸ್ತರಿದ್ದಾರೆ. ಅನೇಕ ಕ್ರೈಸ್ತರಿದ್ದಾರೆ. ಎಲ್ಲಾ ಡಿನಾಮಿನೇಷನ್ಗಳಲ್ಲಿ ಅನೇಕ ಕ್ರೈಸ್ತರಿದ್ದಾರೆ. ಅನೇಕ ಬಿಷಪ್ಗಳಿದ್ದಾರೆ, ಅನೇಕ ರೆವರೆಂಡ್ಗಳಿದ್ದಾರೆ, ಅನೇಕ ಮಂದಿ ಬೋಧಕರಿದ್ದಾರೆ, ಅನೇಕ ಮಂದಿ ಅಪೊಸ್ತಲರಿದ್ದಾರೆ, ಅನೇಕ ಮಂದಿ ಪಾಸ್ಟರ್ಸ್ಗಳಿದ್ದಾರೆ, ಅನೇಕ ಮಂದಿ ಇವೆಂಜಲಿಸ್ಟ್ ಇದ್ದಾರೆ, ಸುವಾರ್ತಿಕರು. ಅನೇಕರಲ್ಲಿ ದೇವರಾತ್ಮನ ಫಲಗಳಿಲ್ಲ. ಆ ಕಾಲದಲ್ಲಿ ಶಾಸ್ತ್ರಿಗಳು, ಫರಿಸಾಯರು, ಈ ಕಾಲದಲ್ಲೂ ಕೂಡ ಕ್ರೈಸ್ತರಲ್ಲಿ ಅನೇಕರಿದ್ದಾರೆ. ಇಲ್ಲಿ ಬಹಳ ಆಶ್ಚರ್ಯಕರವಾದಂತ ಸಂಗತಿ ಏನಪ್ಪಾ ಅಂತಂದ್ರೆ, ಶಾಸ್ತ್ರಿಗಳಲ್ಲಿ, ಫರಿಸಾಯರಲ್ಲಿ ಮತ್ತೆ ಈ ಕಾಲದ ಅನೇಕ ಕ್ರೈಸ್ತರಲ್ಲಿ ಮತ್ತು ಆ ಅಂಜೂರದ ಮರದಲ್ಲಿ, ಈ ಮೂರನ್ನ ಹೋಲಿಕೆಯಾಗಿ ನೋಡಿದಾಗ ನಮಗೆ ಆಶ್ಚರ್ಯ ಆಗುತ್ತೆ. ನೋಡೋಣ ಅದೇನಂತಂದ್ರೆ, ಪಾಯಿಂಟ್ ನಂಬರ್ 1, ಶಾಸ್ತ್ರಿಗಳಲ್ಲಿ, ಫರಿಸಾಯರಲ್ಲಿ ನಂಬಿಕೆ ಇಲ್ಲ, ಫಲವೂ ಇಲ್ಲ. ಈಗಿನ ಅನೇಕ ಮಂದಿ ಕ್ರೈಸ್ತರಲ್ಲಿ ನಂಬಿಕೆ ಇದೆ, ಕ್ರಿಯೆಗಳಿಲ್ಲ. ಆ ಅಂಜೂರದ ಮರದಲ್ಲಿ ಎಲೆಗಳಿದ್ದು ಫಲಗಳಿರಲಿಲ್ಲ. ಪಾಯಿಂಟ್ ನಂಬರ್ 2, ಆ ಕಾಲದ ಶಾಸ್ತ್ರಿಗಳಲ್ಲಿ, ಫರಿಸಾಯರಲ್ಲಿ ಕರುಣೆ ಇರಲಿಲ್ಲ. ಅವರು ಕಠಿಣತನ ತೋರಿಸ್ತಾ ಇದ್ರು. ಈಗಿನ ಕಾಲದ ಅನೇಕ ಕ್ರೈಸ್ತರಲ್ಲಿ ಕರುಣೆ ಇದೆ, ಆದರೆ ಅದನ್ನು ತೋರಿಸಲ್ಲ ಕ್ರಿಯೆಗಳಲ್ಲಿ. ಅಂಜೂರದ ಮರದಲ್ಲಿ ಬರೀ ಎಲೆಗಳಿದ್ದು ಫಲ ಇರಲಿಲ್ಲ. ಪಾಯಿಂಟ್ ನಂಬರ್ 3, ಆ ಕಾಲದಲ್ಲಿದ್ದಂಥ ಶಾಸ್ತ್ರಗಳಲ್ಲಿ, ಫರಿಸಾಯರಲ್ಲಿ ಪ್ರೀತಿ ಇರಲಿಲ್ಲ. ಅದನ್ನ ಕೃತ್ಯದಲ್ಲಿ ಸಹ ಅವರು ತೋರಿಸ್ತಾ ಇರಲಿಲ್ಲ. ಈ ಕಾಲದ ಅನೇಕ ಮಂದಿ ಕ್ರೈಸ್ತರಲ್ಲಿ ಪ್ರೀತಿ ಇದೆ, ಆದರೆ ಅದನ್ನ ಕೃತ್ಯದಲ್ಲಿ ತೋರಿಸಲ್ಲ. ಬರೀ ಬಾಯಿ ಮಾತಿನಲ್ಲಿ, ಬಾಯಿ ಉಪಚಾರದಲ್ಲಿ ತೋರಿಸ್ತಾ ಇದ್ದಾರೆ. ಆ ಅಂಜೂರದ ಮರದಲ್ಲಿ ಬರೀ ಎಲೆಗಳಿದ್ದು ಫಲಗಳಿರಲಿಲ್ಲ. ಆ ಕಾಲದಲ್ಲಿದ್ದಂಥ ಶಾಸ್ತ್ರಿಗಳಲ್ಲಿ, ಫರಿಸಾಯರಲ್ಲಿ ಭಕ್ತಿ ಇತ್ತು, ಆದರೆ ಅದನ್ನ ಲಾಭಕ್ಕಾಗಿ ಉಪಯೋಗ ಮಾಡ್ಕೊಳ್ತಿದ್ರು. ಈಗಿನ ಕಾಲದ ಅನೇಕ ಕ್ರೈಸ್ತರಲ್ಲಿ ಭಕ್ತಿ ಇದೆ, ಆದರೆ ಅದು ಕೇವಲ ಚರ್ಚ್ಗೆ ಹೋಗ್ಲಿಕ್ಕೆ, ಬರ್ಲಿಕ್ಕೆ, ಕ್ರೂಸೈಡ್ಗಳಿಗೆ ಹೋಗ್ಲಿಕ್ಕೆ, ಬರ್ಲಿಕ್ಕೆ, ಮೀಟಿಂಗ್ಗಳಿಗೆ ಹೋಗ್ಲಿಕ್ಕೆ, ಬರ್ಲಿಕ್ಕೆ ಮಾತ್ರ ಉಪಯೋಗ ಮಾಡ್ತಾರೆ. ಕಾರ್ಯಗಳಲ್ಲಿ ಅವರ ಭಕ್ತಿಯನ್ನ ತೋರಿಸ್ತಾ ಇಲ್ಲ. ಅಂಜೂರದ ಮರ ಅದು ಸಹ ಹಚ್ಚ ಹಸಿರಾಗಿ ಕಾಣಿಸ್ತಾ ಇತ್ತು, ಫಲಗಳಿರಲಿಲ್ಲ. ಆಗಿನ ಕಾಲದ ಶಾಸ್ತ್ರಿಗಳಲ್ಲಿ, ಫರಿಸಾಯರಲ್ಲಿ ಯಥಾರ್ಥತೆ ಇರಲಿಲ್ಲ, ಅವರ ಒಳಗಡೆ ಕಪಟ ಅಡಗಿತ್ತು. ಈಗಿನ ಕಾಲದ ಅನೇಕ ಮಂದಿ ಕ್ರೈಸ್ತರಲ್ಲಿ ಯಥಾರ್ಥತೆ ಇದೆ, ಆದರೆ ಅದು ಕೇವಲ ಬಾಯಲ್ಲಿ ಮಾತ್ರ ಇದೆ, ಕ್ರಿಯೆಗಳಲ್ಲಿಲ್ಲ, ಕಾರ್ಯಗಳಲ್ಲಿಲ್ಲ. ಆ ಅಂಜೂರದ ಮರದಲ್ಲಿ ಬರೀ ಎಲೆಗಳಿದ್ದು ಅದರಲ್ಲಿ ಫಲಗಳಿರಲಿಲ್ಲ, ಅದರಲ್ಲಿ ಹಣ್ಣುಗಳಿರಲಿಲ್ಲ. ಆಗಿನ ಕಾಲದ ಶಾಸ್ತ್ರಿಗಳಲ್ಲಿ, ಫರಿಸಾಯರಲ್ಲಿ ಉಪಕಾರ ಮಾಡುವ ಮನಸ್ಸು ಇರಲಿಲ್ಲ, ಅವರು ಕೇವಲ ಉಪದೇಶಕರಾಗಿದ್ದರಷ್ಟೇ. ಈಗಿನ ಕಾಲದಲ್ಲೂ ಸಹ ಅನೇಕ ಮಂದಿ ಕ್ರೈಸ್ತರಲ್ಲಿ ಉಪಕಾರ ಮಾಡುವ ಮನಸ್ಸಿದೆ, ಆದರೆ ಅದನ್ನ ಮಾಡಲ್ಲ, ಕೇವಲ ಬಾಯಲ್ಲಿ ಹೊಗಳುತ್ತಾರೆ ಅನೇಕರು. ಆ ಅಂಜೂರದ ಮರ ಬರೀ ಎಲೆಗಳಿಂದ ಹಚ್ಚ ಹಸಿರಾಗಿ ಕಾಣಿಸ್ತಾ ಇತ್ತೆ ಹೊರತು ಅದರಲ್ಲಿ ಫಲಗಳಿರಲಿಲ್ಲ. ಆಗಿನ ಕಾಲದ ಶಾಸ್ತ್ರಿಗಳು, ಫರಿಸಾಯರು, ಈಗಿನ ಕಾಲದಲ್ಲೂ ಸಹ ಅನೇಕ ಮಂದಿ ಕ್ರೈಸ್ತರು ಸಹ ಅದೇ ರೀತಿಯಾಗಿದ್ದಾರೆ. ಅವರೆಲ್ಲ ಯಾವುದಕ್ಕೆ ಹೋಲಿಕೆ ಆಗ್ತಾರೆ? ಆಗಿನ ಕಾಲದ ಶಾಸ್ತ್ರಿಗಳಿಗೆ ಮತ್ತು ಬರೀ ಎಲೆಗಳಿಂದ ತುಂಬಿಕೊಂಡಿದ್ದಂಥ ಅಂಜೂರದ ಮರಕ್ಕೆ ಹೋಲಿಕೆ ಆಗಿರ್ತಾರೆ. ನಾವೀಗ ಒಂದು ವಾಕ್ಯ ಓದೋಣ, ನಂತರ ಮತ್ತೆ ಬರ್ತೀನಿ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ
22ನೇ ವಚನ. ಆದರೆ ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆ, ದಮೆ ಇಂಥವುಗಳೇ. ಪಾಯಿಂಟ್ ನಂಬರ್ 1, ಕ್ರಿಯೆಗಳಿಲ್ಲದ ಕ್ರೈಸ್ತರು. ಪಾಯಿಂಟ್ ನಂಬರ್ 2, ಹೊರಗಿನ ತೋರಿಕೆಯ ಕ್ರೈಸ್ತರು. ಪಾಯಿಂಟ್ ನಂಬರ್ 3, ಬಾಯಿಂದ ಬರೀ ಹೊಗಳುವ ಕ್ರೈಸ್ತರು. ಅಂತ ಕ್ರೈಸ್ತರನ್ನ ಏನಂತ ಕರೀತಾರೆ? ಆತ್ಮೀಯ ಬಂಜೆತನದ ಕ್ರೈಸ್ತರು ಅಂತ ಕರೀತಾರೆ. ದೇವರಾತ್ಮನ ಫಲಗಳು ಯಾರಲ್ಲಿ ಇರಲ್ವೋ ಅಂಥವರಿಗೆ ಆತ್ಮೀಕ ಬಂಜೆತನ ಉಳ್ಳ ಕ್ರೈಸ್ತರು ಅಂತ ಕರೀತಾರೆ. ಆ ಕಾಲದಲ್ಲಿ ಶಾಸ್ತ್ರಿಗಳು ಪರಿಸಯರಿದ್ರು. ಫಲ ಕೊಡದೆ ಬರೀ ಎಲೆಗಳಿಂದ ತುಂಬಿಕೊಂಡಿದ್ದಂಥ ಹಚ್ಚ ಹಸಿರಾಗಿ ಕಾಣುತ್ತಿದ್ದಂಥ ಅಂಜೂರದ ಮರ ಇತ್ತು. ಯಾರು ದೇವರಾತ್ಮನ ಫಲಗಳನ್ನು ಕೊಡುವುದಿಲ್ಲವೋ, ಯಾರಲ್ಲಿ, ಯಾವ ಕ್ರೈಸ್ತರಲ್ಲಿ ದೇವರಾತ್ಮನ ಫಲಗಳು ಇರುವುದಿಲ್ಲವೋ ಅಂಥವರು ಬರೀ ಎಲೆಗಳಿಂದ ಹಚ್ಚ ಹಸಿರಾಗಿ ಕಾಣುತ್ತಿದ್ದಂಥ ಆ ಅಂಜೂರದ ಮರಕ್ಕೆ ಹೋಲಿಕೆ. ಅಂದ್ರೆ ಅಂಥವರು ಆತ್ಮೀಯ ಬಂಜೆತನದಲ್ಲಿದ್ದಾರೆ ಅಂತ ಅರ್ಥ. ಈಗ ಎರಡನೇದು, ಯೇಸು ಸ್ವಾಮಿಯವರು ಶಪಿಸಿದ ಕೂಡಲೇ ಒಣಗಿ ಹೋದಂತ ಆ ಅಂಜೂರದ ಮರ ಯಾರಿಗೆ ಹೋಲಿಕೆ ಆಗಿದೆ ಅಂತ ನೋಡೋಣ. ಬೈಬಲ್ ಓದ್ತಾರೆ, ಸಂದೇಶವನ್ನ ಕೇಳ್ತಾರೆ, ಹುಟ್ಟು ಕ್ರೈಸ್ತರಾಗಿರ್ತಾರೆ. ಆದರೆ ಅವರಲ್ಲಿ ದೇವರಾತ್ಮನ ಫಲಗಳನ್ನ ಕ್ರಿಯೆಗಳಲ್ಲಿ ತೋರಿಸುವ ಗುಣ ಇರಲ್ಲ. ಬರೀ ಓದ್ತಾರೆ, ಕೇಳ್ತಾರೆ, ಆದರೆ ಕ್ರಿಯೆಗಳಿರಲ್ಲ. ಯಾವ ಕ್ರೈಸ್ತರು ನಂಬಿಕೆಯನ್ನ, ಪ್ರೀತಿಯನ್ನ, ಭಕ್ತಿಯನ್ನ ಕ್ರಿಯೆಗಳಲ್ಲಿ ತೋರಿಸುವುದಿಲ್ಲವೋ ಅಂಥವರು, ಅಂಥ ಕ್ರೈಸ್ತರು ಯೇಸು ಸ್ವಾಮಿಯವರು ಶಪಿಸಿದಾಗ ಒಣಗಿ ಹೋಯ್ತಲ್ಲ, ಆ ಒಣಗಿ ಹೋದ ಅಂಜೂರದ ಮರಕ್ಕೆ ಹೋಲಿಕೆಯಾಗಿದ್ದಾರೆ. ಒಣಗಿ ಹೋದ ಅಂಜೂರ ಮರ ಏನನ್ನ ಸೂಚಿಸ್ತದೆ? ನ್ಯಾಯ ತೀರ್ಪನ್ನು ಸೂಚನೆ ಮಾಡ್ತದೆ, ನಾಶನವನ್ನು ಸೂಚನೆ ಮಾಡ್ತದೆ. ಅಂದ್ರೆ ಕ್ರೈಸ್ತರಲ್ಲಿ ಯಾರ್ಯಾರು ದೇವರಾತ್ಮನ ಫಲಗಳನ್ನ ಕ್ರಿಯೆಗಳಲ್ಲಿ ತೋರಿಸುವುದಿಲ್ಲವೋ ಅಂಥವರು ನ್ಯಾಯ ತೀರ್ಪಿಗೆ ಗುರಿಯಾಗ್ತಾರೆ, ನಾಶನಕ್ಕೆ ಗುರಿಯಾಗ್ತಾರೆ ಅಂತ ಅರ್ಥ. ಆವತ್ತು ಶಾಸ್ತ್ರಿಗಳು, ಪರಿಸಾಯರು, ಸ್ನಾನಿಕನಾದ ಯೋಹಾನನು ಪರಿಸಾಯರಿಗೆ, ಶಾಸ್ತ್ರಿಗಳಿಗೆ ಗದರಿಸ್ತಾನೆ, ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿತೆಂಬುದನ್ನು ತಕ್ಕ ಫಲಗಳಿಂದ ತೋರಿಸಿರಿ ಅಂತ ಹೇಳ್ತಾನೆ. ಯೇಸು ಸ್ವಾಮಿಯವರು ಕೂಡ ಪರಿಸಾಯರನ್ನ ಗದರಿಸ್ತಾರೆ, ಎಲೈ ಸರ್ಪ ಜಾತಿಯವರೇ, ಹಾವುಗಳೇ, ನೀವು ನರಕ ದಂಡನೆಗೆ ಹೇಗೆ ತಪ್ಪಿಸಿಕೊಂಡಿರಿ ಅಂತ ಹೇಳ್ತಾರೆ ಯೇಸು ಸ್ವಾಮಿಯವರು. ಯೋಚನೆ ಮಾಡಿ, ನಮ್ಮಲ್ಲಿರೋದು ಎರಡೇ ಆಪ್ಷನ್. ಒಂದು, ದೇವರಾತ್ಮನ ಫಲಗಳನ್ನ ಕ್ರಿಯೆಗಳಲ್ಲಿ ತೋರಿಸಿದ್ರೆ ನಿತ್ಯ ಜೀವಕ್ಕೆ ಬಾಧ್ಯರಾಗ್ತೀವಿ. ಬೈಬಲ್ ಓದ್ತೀವಿ, ಉಪದೇಶ ಕೇಳ್ತೀವಿ, ಕ್ರೈಸ್ತರಾಗಿದ್ದೀವಿ. ಯಾರು ದೇವರಾತ್ಮನ ಫಲಗಳನ್ನ ಕೊಡುವುದಿಲ್ಲವೋ, ದೇವರಾತ್ಮನ ಫಲಗಳನ್ನ ಕ್ರಿಯೆಗಳಲ್ಲಿ ತೋರಿಸುವುದಿಲ್ಲವೋ ಅಂಥವರು ನ್ಯಾಯ ತೀರ್ಪಿಗೆ, ನಾಶನಕ್ಕೆ ಗುರಿಯಾಗ್ತಾರೆ. ಇವೆರಡರಲ್ಲಿ ನಾವು ಒಂದಕ್ಕೆ ಗುರಿಯಾಗ್ತೀವಿ. ನಾವು ನ್ಯಾಯ ತೀರ್ಪಿಗೆ, ನಾಶನಕ್ಕೆ ಗುರಿ ಆಗಬಾರ್ದು, ನಿತ್ಯ ಜೀವಕ್ಕೆ ಬಾಧ್ಯರಾಗಬೇಕು. ಇವತ್ತಿನ ಈ ಸಂದೇಶ ಎಷ್ಟು ಜನಕ್ಕೆ ಅರ್ಥ ಆಗುತ್ತೋ ನನಗೆ ಗೊತ್ತಿಲ್ಲ. ಇದು ನಾನು ಯಾರನ್ನು ಖಂಡಿಸ್ತಾ ಇಲ್ಲ. ದೇವರ ವಾಕ್ಯ ಏನು ಹೇಳುತ್ತೋ ಅದನ್ನ ನಿಮಗೆ ಹೇಳಿದ್ದೀನಿ. ಇದು ನನಗೂ ಸಹ ಅಪ್ಲೈ ಆಗುತ್ತೆ. ಕೇವಲ ಬೋಧಕರಾಗಿದ್ರೆ ಸಾಲದು, ಅದನ್ನ ಪರಿಪಾಲನೆ ಮಾಡಬೇಕು, ಪಾಲಿಸಬೇಕು, ಅನುಸರಿಸಬೇಕು. ನಾವು ದೇವರಾತ್ಮನ ಫಲಗಳನ್ನ ಕೊಟ್ರೆ ನಿತ್ಯ ಜೀವಕ್ಕೆ ಬಾಧ್ಯರಾಗ್ತೀವಿ. ಮನಸ್ಸನ್ನ ಕಠಿಣ ಮಾಡ್ಕೊಳ್ಬೇಡಿ, ವಾಕ್ಯಗಳನ್ನ ಅನುಸರಿಸಿ ನಡೆಯಿರಿ. ನಮ್ಮ ಕರ್ತನು ಬರುವ ಸಮಯ ಸಮೀಪ ಆಗಿದೆ. ಒಣಗಿ ಹೋದ ಅಂಜೂರದ ಮರದ ಹಾಗೆ ನಾವು
ತೀರ್ಪಿಗೆ ಗುರಿಯಾಗೋದು ಬೇಡ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಒಂದು ಮುಖ್ಯವಾದ ವಿಷಯ, ನಾನು ಆನ್ಲೈನ್ನಲ್ಲಿ ಕ್ಲಾಸ್ಗಳನ್ನು ತಗೊಳ್ತೀನಿ. ಗೂಗಲ್ ಮೀಟಲ್ಲಿ ಆನ್ಲೈನ್ನಲ್ಲಿ ಕ್ಲಾಸ್ಗಳನ್ನು ಅಂದರೆ ಬೈಬಲ್ ಸ್ಟಡಿಯನ್ನು ನಾನು ತಗೊಳ್ತೀನಿ. ಸೋಮವಾರ ಲೂಕನ ಬರೆದ ಸುವಾರ್ತೆ ಇರುತ್ತೆ, ಮಂಗಳವಾರ ಮತ್ತು ಶನಿವಾರ ರೂತಳ ಗ್ರಂಥ ಇರುತ್ತೆ, ಬುಧವಾರ ಮತ್ತಾಯನ ಸುವಾರ್ತೆ ಇರುತ್ತೆ, ಮತ್ತು ಶುಕ್ರವಾರ ಆದಿಕಾಂಡ ಇರುತ್ತೆ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಈ ನಂಬರ್ಗೆ ಕಾಲ್ ಮಾಡಿ, ನಾನು ನಿಮ್ಮನ್ನು ಈ ಬೈಬಲ್ ಸ್ಟಡಿ ಗ್ರೂಪಲ್ಲಿ ನಿಮ್ಮ ನಂಬರನ್ನು ಜಾಯಿನ್ ಮಾಡ್ತೀನಿ. ನಿಮಗೆ ಗೂಗಲ್ ಮೀಟಿನ ಲಿಂಕ್ ಬರುತ್ತೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರೈಸ್ ದಿ ಲಾರ್ಡ್. ಆಮೇನ್.